ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ಒಂದು ಸಿರಿಧಾನ್ಯಗಳ ಬಗೆಗಿನ ಡಿಸ್ಕ್ರಿಪ್ಟಿವ್ ವಿಡಿಯೋ ಆಗಿರುತ್ತೆ. ಸಿರಿಧಾನ್ಯಗಳು ಅಂದರೆ ಏನು, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಆಗುವಂಥ ಪ್ರಯೋಜನಗಳೇನು, ಸಿರಿಧಾನ್ಯಗಳನ್ನ ಬಳಸ್ಕೊಂಡು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಳ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏಕೆಂದರೆ ಆರೋಗ್ಯನ ಕಾಪಾಡ್ಕೊಳ್ಳೋದೇ ನಮಗೆ ಒಂದು ಮೇನ್ ಟಾಸ್ಕ್ ಆಗಿದೆ. ಎಲ್ಲರ ಹತ್ರನೂ ಎಲ್ಲನೂ ಇದೆ, ಬೇಕಾದಷ್ಟು ಸಂಪಾದನೆ ಮಾಡ್ತಾಯಿದ್ದಾರೆ, ಇರೋಕ್ಕೆ ಮನೆ ಇದೆ, ಒಂದು ವೆಹಿಕಲ್ಸ್ ಇದೆ. ಪ್ರತಿಯೊಬ್ಬರೂ ಒಂದು ವೆಹಿಕಲ್ಸ್ ಇಟ್ಕೊಂಡಿದ್ದಾರೆ. ಮುಂಚೆ ಮನೆಗೊಂದು ವೆಹಿಕಲ್ಸ್ ಇರ್ತಾಯಿತ್ತು, ಈಗ ಪ್ರತಿಯೊಬ್ಬರಿಗೂ ಒಂದು ವೆಹಿಕಲ್ ಇದೆ. ಯಾವ ರೀತಿ ಬೇಕೋ ಆ ರೀತಿ ನಮ್ಮ ಜೀವನನ ಪಡ್ಕೊಳ್ತೀವಿ, ನಮ್ಗೆ ಬೇಕಾದ ಜೀವನ ಶೈಲಿನ ಅಳವಡಿಸ್ಕೊಳ್ತೀವಿ, ಏನು ಬೇಕಾದರೂ ನಾವು ಪಡ್ಕೊಳ್ತೀವಿ ಅನ್ನೋ ಉತ್ಸಾಹ ಎಲ್ಲರಲ್ಲೂ ಇದೆ. ಆದರೆ ಯಾಕೆ ಆರೋಗ್ಯನ ಮಾತ್ರ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ? ಒಂದು ಕ್ಷಣ ಯೋಚನೆ ಮಾಡಬೇಕಲ್ವ. ಯಾಕೆ ಅಂದರೆ ನಮ್ಮ ಆಧುನಿಕ ಜೀವನ ಶೈಲಿ ಆ ಥರ ಇದೆ. ಅಂದರೆ ನಾವು ಆ ಥರ ಇನ್ಫ್ಲುಯೆನ್ಸ್ ಆಗಿದ್ದೀವಿ, ನಮ್ಮ ಲೈಫ್ ಸ್ಟೈಲ್ ಆ ಥರ ಇದೆ. ನಮ್ಮ ಬದಲಾವಣೆಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿ ಆಗೋ ಥರ ಇಲ್ಲ. ತುಂಬ ನಾವು ಮಾಡರ್ನ್ ಆಗ್ತಿದ್ದೀವಿ, ಮಾಡರ್ನೈಸೇಷನ್, ಇಂಪ್ರೂವ್ಮೆಂಟ್ ಆಗ್ತಿದ್ದೀವಿ, ಡಿಜಿಟಲೈಸೇಷನ್, ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮವನ್ನು ಬೀರ್ತಾಯಿದೆ. ಸೊ ಈ ಸಿರಿಧಾನ್ಯಗಳನ್ನ ಅಳವಡಿಸ್ಕೊಂಡು ಯಾವ ರೀತಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳೋಣ. ಒಂದು 30% ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಲಾಂಗ್ ಟರ್ಮಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಈಗ ಸಿರಿಧಾನ್ಯಗಳಂದರೆ ಏನು? ಅದು ಸಣ್ಣ ಒಂದು ಗಾತ್ರದ ದುಂಡಾಕಾರದ ಏಕದಳ ಧಾನ್ಯಗಳಿಗೆ ಪಟ್ಟಿಗೆ ಸೇರಿದಂಥ ಧಾನ್ಯಗಳಾಗಿದೆ. ಈ ಅಕ್ಕಿ, ಗೋಧಿ, ಬಾರ್ಲಿ ಇದನ್ನೆಲ್ಲ ಬಿಟ್ಟು ನವಣೆ, ಕೊರಲೆ, ಸ್ವಾಮೆ, ಸಜ್ಜೆ, ಊದಲು, ಬರಗು ಇದೆಲ್ಲ ಏನು ಕರೀತಾರೆ, ಇದೆಲ್ಲ ಒಂದು ಸಿರಿಧಾನ್ಯಗಳಿಗೆ ಸೇರಿದಂಥ ಧಾನ್ಯಗಳಾಗಿದೆ. ಮತ್ತು ಇದನ್ನು ಕಿರುಧಾನ್ಯಗಳು ಅಂತ ಸಹ ಕರೀತಾರೆ. ಇದರಲ್ಲಿ 3 ವಿಧ ಇದೆ. ಒಂದು ಪಾಸಿಟಿವ್ ಮಿಲೆಟ್ಸ್, ನೆಗೆಟಿವ್ ಮಿಲೆಟ್ಸ್, ನ್ಯೂಟ್ರಲ್ ಮಿಲೆಟ್ಸ್ ಅಂತ. ಅಂದರೆ ಧನಾತ್ಮಕ ಮಿಲೆಟ್ಸ್, ಋಣಾತ್ಮಕವಾದಂಥದ್ದು, ಮತ್ತು ನ್ಯೂಟ್ರಲ್ ಅಂದರೆ ತಟಸ್ಥ ಧಾನ್ಯಗಳು. ನ್ಯೂಟ್ರಲ್ ಮಿಲೆಟ್ಸ್ ಅಂದರೆ ಅದು ನಮಗೆ ಯಾವುದೇ ರೀತಿಯ ನೆಗೆಟಿವ್ ಎಫೆಕ್ಟ್ಸು ಇರೋದಿಲ್ಲ, ಪಾಸಿಟಿವ್ ಎಫೆಕ್ಟ್ಸು ಬೀಳೋದಿಲ್ಲ, ಬಟ್ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಅವು ಹೆಲ್ಪ್ ಮಾಡುತ್ತೆ. ಅದು ಯಾವುದ್ಯಾವುದಂದರೆ ರಾಗಿ, ಜೋಳ ಮತ್ತು ಸಜ್ಜೆ. ಈ ರಾಗಿ ಮತ್ತು ಜೋಳ ಮತ್ತು ಸಜ್ಜೆ ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ಉತ್ತಮವಾದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಆದರೆ ಯಾವುದೇ ರೋಗನ ವಾಸಿ ಮಾಡೋದ್ರಲ್ಲಿ ಇದರ ರೋಲ್ ಇರೋದಿಲ್ಲ. ಅದನ್ನು ನ್ಯೂಟ್ರಲ್ ಮಿಲೆಟ್ಸ್ ಅಂತ ಕರೀತಾರೆ. ಮತ್ತು ನೆಗೆಟಿವ್ ಮಿಲೆಟ್ಸ್ ಅಂದರೆ ನೆಗೆಟಿವ್ ಧಾನ್ಯಗಳ ಪಟ್ಟಿಗೆ ಬರೋಕ್ಕಾದರೆ ಈ ಅಕ್ಕಿ, ಗೋಧಿ. ಈ ಅಕ್ಕಿ, ಗೋಧಿನ ಯಾಕೆ ನೆಗೆಟಿವ್ ಅಂತ ಕರಿತೀವಿ ಅಂದರೆ, ಲಾಂಗ್ ಟೈಮಲ್ಲಿ ನೀವು ಇದನ್ನು ಸೇವನೆ ಮಾಡ್ತಾಯಿದ್ರೆ, ಪ್ರತಿದಿನ ಅಕ್ಕಿ, ಗೋಧಿ, ಪಾಲಿಶ್ ರೈಸ್ ಎಸ್ಪೆಷಲಿ ಪ್ರತಿದಿನ ಪಾಲಿಶ್ ರೈಸ್ ನೀವು ಸೇರಿಸೋದ್ರಿಂದ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯ ಬೆನಿಫಿಟ್ಸ್ ಇರೋಲ್ಲ. ಬದಲಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಲಾಂಗ್ ಟರ್ಮಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಸಮಸ್ಯೆಗಳು, ಟೈಪ್ 2 ಡಯಾಬಿಟಿಸ್ ಡೆವಲಪ್ಮೆಂಟ್, ಈ ಥರ ಇನ್ನೂ ಮತ್ತಿತರ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದು ಬಂದು ನೆಗೆಟಿವ್ ಧಾನ್ಯಗಳಂತ ಕರಿಬೋದು. ಸೊ ನೆಗೆಟಿವ್ ಗೊತ್ತಾಯಿತು. ನ್ಯೂಟ್ರಲ್ ಮಿಲೆಟ್ಸ್ ಬಗ್ಗೆ ತಿಳ್ಕೊಂಡ್ರಿ. ಪಾಸಿಟಿವ್ ಮಿಲೆಟ್ಸ್ ಯಾವ್ದು? ಪಾಸಿಟಿವ್ ಮಿಲೆಟ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅಂದರೆ ಧನಾತ್ಮಕ ರೀತಿಯಾದಂಥ ಪರಿಣಾಮವನ್ನು ನಿಮ್ಮ ದೇಹಕ್ಕೆ ಬೀಳುತ್ತೆ. ಅಂದರೆ ಯಾವುದೇ ರೋಗ, ಪ್ರತಿಯೊಂದು ಆರ್ಗನ್ ಡೆವಲಪ್ಮೆಂಟಿಗೆ ಅಥವಾ ಪ್ರತಿಯೊಂದು ನಮ್ಮ ದೇಹದ ಆರ್ಗನ್ಸ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ಪ್ರತಿಯೊಂದು ಮಿಲೆಟ್ಸು ಒಂದೊಂದು ರೋಲ್ ಇದೆ. ಅದ್ರ ಬಗ್ಗೆ ಇನ್ನೊಂದು ಡಿಸ್ಕ್ರಿಪ್ಟಿವ್ ವೀಡಿಯೋನ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಯಾರಿಗಾದ್ರೂ ಬೇಕಿದ್ದರೆ ಕಮೆಂಟ್ಸ್ ಮಾಡಿ, ಆ ವಿಡಿಯೋನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಸೊ ಪಾಸಿಟಿವ್ ಮಿಲೆಟ್ಸ್ ಯಾವ್ದ್ಯಾವುದು ಅಂದರೆ ನವಣೆ, ಸಜ್ಜೆ, ಕೊರಲೆ, ಊದಲು ಇದೆಲ್ಲ ಪಾಸಿಟಿವ್ ಮಿಲೆಟ್ಸು. ಇದೆಲ್ಲನೂ ಪ್ರತಿಯೊಂದು ಮಿಲೆಟ್ಸು ಒಂದೊಂದು ರೀತಿಯಾದ ಪಾಸಿಟಿವ್ ಬೆನಿಫಿಟ್ಸ್ನ ನಮ್ಮ ದೇಹಕ್ಕೆ ಕೊಡುತ್ತೆ. ಸೊ ಇದು 3 ಟೈಪ್ ಮಿಲೆಟ್ಸು. ಪ್ರತಿಯೊಂದು ಮಿಲೆಟ್ಸಿಗೂ ಅದರ ಆದಂಥ ಒಂದು ಶಕ್ತಿ ಇದೆ. ಯಾಕೆ ನಮ್ಮ ಸಿರಿಧಾನ್ಯಗಳಿಗೆ ಅಷ್ಟೊಂದು ಮಹತ್ವ ಇದೆ ಅಂದರೆ, ಸಿರಿಧಾನ್ಯಗಳಲ್ಲಿ ಬೇರೆ ಇಲ್ಲದೇ ಇರೋವಂಥ ಒಂದು ವಿಶೇಷತೆ ಇದೆ. ಇದಕ್ಕೆ ಅನೇಕ ವರ್ಷಗಳ ಇತಿಹಾಸ ಇದೆ. ಅಂದರೆ ನವಶಿಲಾಯುಗದ ಕಾಲದಲ್ಲಿ ವೈದಿಕ ಬ್ರಾಹ್ಮಣ ಗ್ರಂಥಗಳಲ್ಲಿ ಕೂಡ ಅವರು ಪ್ರಮುಖ ಆಹಾರವಾಗಿ ಇದನ್ನೇ ಬಳಸ್ತಾ ಇದ್ರು ಅಂತ ಉಲ್ಲೇಖ ಕೂಡ ಮಾಡಿದೆ. ಅದಕ್ಕೆ ಅವರು ಅಷ್ಟು ಗಟ್ಟಿಮುಟ್ಟಾಗಿದ್ದರು. ಯಾವುದೇ ರೀತಿಯ ಈಗೇನು ಕೇಳಿ ಬರ್ತಾ ಇರೋ ಒಂದು ರೋಗಗಳ ಹೆಸರಾಗಲಿ ಮುಂಚೆ ಇರಲೇ ಇರಲಿಲ್ಲ. ಹಾಗಂತ ಅವ್ರು ಜೀವನ ಮಾಡ್ತಾ ಇರಲಿಲ್ವ, ಅವ್ರು ಊಟ ಮಾಡ್ತಾ ಇರಲಿಲ್ವ? ಅವರು ಎಲ್ಲ ಚೆನ್ನಾಗೇ ತಿಂತಾಯಿದ್ರು. ಬಟ್ ಅವ್ರು ಯಾವ ರೀತಿ ಆಹಾರ ತಿಂತಾಯಿದ್ರು? ಈ ಥರ ಸಿರಿಧಾನ್ಯಗಳು ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಬೆಳಿಬೇಕು ಅಂತ, ಅದು ಮಾಡಿಫೈಡ್ ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಹೈಬ್ರಿಡ್ ಆದಂಥ ನಾವು ತರಕಾರಿ ಆಗಲಿ ಇದನ್ನಾಗಲಿ ಸೇರಿಸ್ತಾ ಇರೋದ್ರಿಂದ ನಮ್ಮಲ್ಲೂ ಕೆಲವೊಂದು ಮಾಡಿಫಿಕೇಷನ್ ಆಗ್ತಾಯಿದೆ. ಅದರಿಂದ ಆ ಮಾಡಿಫಿಕೇಷನ್ ಏನಾಗ್ತಿದೆ ಅಂದರೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇದೆ ಹೊರತು ನಮ್ಮ ದೇಹಕ್ಕೆ ಪಾಸಿಟಿವ್ ಆಗಿ ಆರೋಗ್ಯಕ್ಕೆ ಒಳ್ಳೆಯದಾಗಂಥ ಅಂಶಗಳು ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಲ್ಲಿ ಕಡಿಮೆ ಇದೆ. ಅದನ್ನು ನಾವು ತಿಳ್ಕೋಬೇಕು. ಹೌದು, ಫಾಸ್ಟಾಗಿ ಬೆಳಿಬೋದು, ಬೇಗ ಸಿಗುತ್ತೆ, ಕಲರ್ಫುಲ್ಲಾಗಿರುತ್ತೆ, ಕ್ವಾಲಿಟಿ ಚೆನ್ನಾಗಿದೆ ತರಕಾರಿಗೆ ಅಥವಾ ಅನಿಸುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ.
ಬಟ್ ನಾವು ಆಳವಾಗಿ ಅದ್ರ ಬಗ್ಗೆ ತಿಳ್ಕೊಂಡಾಗ ಅದರಲ್ಲಿ ಏನೇನೆಲ್ಲ ಮಾಡಿಫೈ ಮಾಡಿರ್ತಾರೆ. ಜೆನೆಟಿಕ್ಲಿ ಮಾಡಿಫೈಡ್ ಅಂದರೆ ಅದರ ಜೀನ್ಸ್ನೇ ಮಾಡಿಫೈ ಮಾಡಿರ್ತಾರೆ. ಆಬ್ವಿಯಸ್ಲಿ ಅದರಿಂದ ನಮಗೆ ಒಂದು ಎಫೆಕ್ಟ್ಸ್ ಆಗೇ ಆಗುತ್ತಲ್ವ. ಪಾಸಿಟಿವ್ ಆಗಿರುತ್ತೆ ಅಂತ ತಿಳ್ಕೊಂಡಿರೋದು ನಮ್ಮ ತಪ್ಪು ಕಲ್ಪನೆ. ಪಾಸಿಟಿವ್ ಎಫೆಕ್ಟ್ಸ್ಗಿಂತ ನೆಗೆಟಿವ್ ಎಫೆಕ್ಟ್ಸೇ ಜಾಸ್ತಿ. ಅದರಿಂದಲೇ ಕೆಲವೊಂದು ಚಿಕ್ಕ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು. ಎಲ್ಲದಕ್ಕೂ ಕಾರಣ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿನೇ. ಸೊ ಈ ಸಿರಿಧಾನ್ಯಗಳು ಬಳಸೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಇದೆ. ಮತ್ತು ಸಿರಿಧಾನ್ಯಗಳನ್ನ ಬೆಳೆಯೋದ್ರಿಂದ ಕೂಡ ಭೂಮಿಯ ಫಲವತ್ತತೆ ನಾವು ಹೆಚ್ಚಿಸ್ಬೋದು. ಮತ್ತು ಇದು ಯಾವುದೇ ರೀತಿಯ ಹವಾಮಾನದಲ್ಲೂ ಬೆಳೆಯುತ್ತೆ. ಅಂದರೆ ಯಾವ ವಾತಾವರಣದಲ್ಲಿ ಬೇಕಾದ್ರೂ ನಾವು ಬೆಳಿಬೋದು. ಇದಕ್ಕೆ ಯಾವುದೇ ರೀತಿಯ ಪೆಸ್ಟಿಸೈಡ್ಸು, ಹರ್ಬಿಸೈಡ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ದಟ್ ನಮ್ಮ ಭೂಮಿನ ಫಲವತ್ತತೆ ಸಹ ನಾವು ಕಾಪಾಡ್ಬೋದು. ಈಗ ನಾವು ಬಳಸ್ತಾ ಇರೋ ಪೆಸ್ಟಿಸೈಡ್ಸು, ಹರ್ಬಿಸೈಡ್ಸು ಇದರಿಂದ ಎಲ್ಲ ನಮ್ಮ ಭೂಮಿ ಅದ್ರ ಫಲವತ್ತತೆನೇ ಕಳ್ಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮನ ನಾವು ಖಂಡಿತ ನೋಡ್ತೀವಿ. ಸೊ ಆದಷ್ಟು ಸ್ವಲ್ಪ ಬದಲಾವಣೆಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಸೊ ಇದಿಷ್ಟು ಸಿರಿಧಾನ್ಯಗಳ ಬಗ್ಗೆ. ಸಿರಿಧಾನ್ಯಗಳು ಬೇರೆ ಧಾನ್ಯಗಳಿಗಿಂತ ಹೇಗೆ ವಿಭಿನ್ನ ಅಂದರೆ, ಸಿರಿಧಾನ್ಯಗಳಲ್ಲಿ ತುಂಬಾ ಪ್ರೋಟೀನ್ ರಿಚ್ ಇದೆ. ಪವರ್ ಹೌಸ್ ಆಫ್ ನ್ಯೂಟ್ರಿಷನ್ ಅಂತ ಕರಿಬೋದು ನಾವು ಸಿರಿಧಾನ್ಯಗಳನ್ನ. ಕಡಿಮೆ ಪರ್ಸೆಂಟೇಜ್, ಲೆಸ್ ದೆನ್ 10% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಇದರಿಂದ ನೀವು ನಮ್ಮ ಜೀರ್ಣಕ್ರಿಯೆಗೂ ಸಹಾಯವಾಗುತ್ತೆ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ನೀವು ತುಂಬ ಹೊತ್ತು ಸ್ವಲ್ಪ ಆಹಾರ ಸೇವಿಸಲು ಸಹ ಹಸಿವಾಗೋದಿಲ್ಲ, ಪದೇ ಪದೇ ತಿನ್ನಬೇಕು ಅನ್ಸೋದಿಲ್ಲ. ನೀವು ಗಮನಿಸಿ, ಸೋನಾ ಮಸೂರಿ ಅಥವಾ ಪಾಲಿಶ್ಡ್ ರೈಸ್ ಅಂತ ಏನು ಕರಿತೀವಿ, ಅದನ್ನು ನೀವು ಸ್ವಲ್ಪ ತಿಂದಿದ ತಕ್ಷಣ ಫುಲ್ ಅನಿಸುತ್ತೆ. ಅಂದರೆ ಫುಲ್ ಆಯಿತು, ಹೊಟ್ಟೆ ತುಂಬಿದೆ ಅನಿಸುತ್ತೆ. ಬಟ್ ಸ್ವಲ್ಪ ಹೊತ್ತಲ್ಲಿ ಮತ್ತೇನಾದ್ರು ತಿನ್ನಬೇಕು ಅನಿಸುತ್ತೆ, ಅಂದರೆ ಹಸಿವಾಗುತ್ತೆ. ಸೊ ಈ ಸಿರಿಧಾನ್ಯಗಳು ನೀವು ಬಳಸೋದ್ರಿಂದ ಆ ಸಮಸ್ಯೆ ಇರೋಲ್ಲ. ಮತ್ತು ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಇದು ಡಿಟಾಕ್ಸಿಫೈಯಿಂಗ್ ಆಗಿ ಕೆಲಸ ಮಾಡುತ್ತೆ. ಡಿಟಾಕ್ಸಿಫೈ ಅಂದರೆ ಕೆಲವೊಂದು ಟಾಕ್ಸಿಕ್ ಅಂಶಗಳು ನಮ್ಮ ದೇಹದಿಂದ ಹೊರಗಡೆ ಹಾಕೋದ್ರಲ್ಲಿ ಈ ಸಿರಿಧಾನ್ಯಗಳು ಹೆಲ್ಪ್ ಮಾಡುತ್ತೆ. ಮತ್ತು ಸೆಕೆಂಡ್ ಒನ್ನು ಶುಗರ್ ಲೆವೆಲ್ಸ್ ಅಂತ ಕರಿತೀವಿ. ಅಂದರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ, ನಾವು ಯಾವುದಾದ್ರು ಒಂದು ಆಹಾರ ಸೇವಿಸಿದ ತಕ್ಷಣ ನಮ್ಮ ಆಹಾರದಲ್ಲಿರುವಂಥ ಒಂದು ಶುಗರು ಕನ್ವರ್ಟ್ ಆಗಿ ಬ್ಲಡ್ಡಿಗೆ ಎಷ್ಟು ಬೇಗ ಸೇರುತ್ತೆ ಅನ್ನೋದ್ರ ಮೇಲೆ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕಾನ್ಸೆಪ್ಟ್ ಇದೆ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋವಂಥ ನಾವು ಆಹಾರಗಳನ್ನ ತಗೊಳ್ಳೋದ್ರಿಂದ ಟೈಪ್ 2 ಡಯಾಬಿಟಿಸ್ ಬರೋ ಚಾನ್ಸಸ್ ಕಡಿಮೆ. ಸೊ ಆದ್ದರಿಂದ ನಮ್ಮ ಶುಗರ್ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಸಿರಿಧಾನ್ಯಗಳನ್ನ ಸೇವಿಸೋದ್ರಿಂದ. ಮತ್ತು ಬ್ಲಡ್ ಪ್ರೆಷರ್ಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಹ ಈ ಸಿರಿಧಾನ್ಯಗಳು ಹೆಲ್ಪ್ ಮಾಡುತ್ತೆ. ಮತ್ತು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಸಿರಿಧಾನ್ಯಗಳು ಸೇವಿಸಿ. ಅದಕ್ಕಾಗಿ ದಿನಕ್ಕೊಂದು ರೀತಿಯಲ್ಲಿ ನೀವು ಸಿರಿಧಾನ್ಯಗಳನ್ನ ಸೇವಿಸಬೇಕು. ಪ್ರತಿಯೊಂದು ಸಿರಿಧಾನ್ಯಗಳು ಪ್ರತಿಯೊಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೆ. ಈ ಕೊರಲೆ ಏನಾಗುತ್ತೆ ಅಂದರೆ, ಬ್ಲಡ್ ಪ್ಯೂರಿಫೈ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ನವಣೆ ನರ್ವ್ಸ್ ಮತ್ತು ಜಾಯಿಂಟ್ಸ್ಗೆ ಕೆಲಸ ಮಾಡುತ್ತೆ. ಮತ್ತು ಕೆಲವೊಂದು ಮಿಲೆಟ್ಸ್ ತಗೊಳ್ಳೋದ್ರಿಂದ ನಮ್ಮ ಎಸ್ಪೆಷಲಿ ವುಮೆನ್ಸಲ್ಲಿ ಆಗೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನಾವು ತಡೆಗಟ್ಬೋದು. ಸೊ ಇದೇ ರೀತಿ ಪ್ರತಿಯೊಂದು ಸಿರಿಧಾನ್ಯಗಳು ತುಂಬಾ ನಮ್ಗೆ ಬೆನಿಫಿಟ್ಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಜಾಗೃತಿಗಳನ್ನ ಮೂಡಿಸ್ತಾ ಇದ್ದಾರೆ. ಮಿಲೆಟ್ಸ್ ಇಯರ್ ಅಂತ ಸೆಂಟ್ರಲ್ ಗೌರ್ನಮೆಂಟಿಂದ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಇಯರ್. ಹೀಗೆ ಪ್ರತಿಯೊಂದು ಈಗೀಗ ಮಿಲೆಟ್ಸ್ ಅವೇರ್ನೆಸ್ ಹೆಚ್ಚಾಗ್ತಿದೆ. ಸೊ ಆ ಅವೇರ್ನೆಸ್ ಮೂಡಿಸಲು ನಂದೊಂದು ಸಣ್ಣ ಪ್ರಯತ್ನ. ಸೊ ಈ ಮಿಲೆಟ್ಸ್ನ ಯೂಸ್ ಮಾಡೋದ್ರಿಂದ ಮತ್ತೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಬೋದು. ಮತ್ತು ಯಾರಿಗಾದರೂ ಮಿಲೆಟ್ಸ್ ಸೇವಿಸ್ಬೇಕಪ್ಪ, ಬಟ್ ನಮಗೆ ಟೈಮ್ ಇಲ್ಲ, ವರ್ಕಿಂಗ್, ನಾವು ಅದನ್ನೆಲ್ಲ ತಂದು ಕ್ಲೀನ್ ಮಾಡಿ, ಸೋಪ್ ಮಾಡಿ, ಡ್ರೈ ಮಾಡಿ, ಮತ್ತು ಅದನ್ನು ಆಹಾರದಲ್ಲಿ ನಾವು ಪ್ರಾಸೆಸ್ ಮಾಡಿ ಉಪಯೋಗಿಸೋಕ್ಕೆ ನಮ್ಗೆ ಅಷ್ಟು ಟೈಮ್ ಇಲ್ಲ ಅನ್ನೋರಿಗೆ ನಾನು ಒಂದು ಮಲ್ಟಿಗ್ರೇನ್ ಮಿಲೆಟ್ಸ್ ಪೌಡರ್ ಅಂತ ಪ್ರಿಪೇರ್ ಮಾಡಿದ್ದೀನಿ. ಮಿಲೆಟ್ಸ್ ಜೊತೆಗೆ 5 to 6 ಟೈಪ್ ಆಫ್ ಮಿಲೆಟ್ಸ್ ತೊಗೊಂಡು ಅದ್ರ ಜೊತೆಗೆ ಬೇರೆ ಧಾನ್ಯಗಳನ್ನ ಮಿಕ್ಸ್ ಮಾಡಿ, ಫ್ಲೇವರಿಗೆ ಜೀರಾ, ಪೆಪ್ಪರ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಆರ್ಗ್ಯಾನಿಕ್ ಆಗಿ, ಅದನ್ನು ನ್ಯಾಚುರಲಾಗಿ ನಾನೇ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ. ಯಾವುದೇ ರೀತಿಯ ನಾನು ಪ್ರಿಸರ್ವೇಟಿವ್ಸ್ ಆಗಿ ಅಡಿಟ್ಸ್ ಬಳಸೋದಿಲ್ಲ. ನ್ಯಾಚುರಲಿ ನಾನು ಮನೆಗೆ ಹೇಗೆ ಪ್ರಿಪೇರ್ ಮಾಡ್ತೀನಿ ಹಾಗೆ ಪ್ರಿಪೇರ್ ಮಾಡ್ತೀನಿ. ಅದನ್ನು ಈಗ ಕಮರ್ಷಿಯಲೈಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, DM ಮಾಡಿ ನಂಗೆ ಆರ್ಡರ್ ಮಾಡ್ಬೋದು. ಮತ್ತು ಈ ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಪೌಡರ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ಇಂಟ್ರೆಸ್ಟ್ ಇದ್ದರೆ, ಎನಿ ಡೌಟ್ಸ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಏನು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದರೆ. ನಮ್ಮ ಮಾರ್ಕೆಟಲ್ಲಿ ತುಂಬಾ ಒಳ್ಳೆ ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಇದೆ. ಮಲ್ಟಿಗ್ರೇನ್ ಮಿಲೆಟ್ಸ್ ಪೌಡರ್ ಮತ್ತು ಬೇರೆ ಬೇರೆ ರೀತಿಯ ಪೌಡರ್. ಬಟ್ ನಮಗೆ ಯಾವುದು ಚೆನ್ನಾಗಿದೆ, ಯಾವುದು ನ್ಯಾಚುರಲಾಗಿ ಮಾಡಿದ್ದಾರೆ ಅನಿಸುತ್ತೆ. ತುಂಬಾ ಪೌಡರ್ಸ್ಗೆ ಅಡಿಟಿವ್ಸ್ ಹಾಕಿರ್ತಾರೆ, ಕಲರ್ಸ್ ಹಾಕಿರ್ತಾರೆ, ಕೆಡಬಾರ್ದು ಅಂತ ಅನೇಕ ರೀತಿಯ ಪ್ರಿಸರ್ವೇಟಿವ್ಸ್ನ ಬಳಸ್ತಾರೆ. ನಾನು ಈ ಮಿಲೆಟ್ಸ್ ಪೌಡ್ರಲ್ಲಿ ಯಾವುದೇ ರೀತಿಯ ಆ ಥರ ಇದನ್ನು ಬಳಸೋದಿಲ್ಲ. ನಾವು ಕೂಡ ಅದನ್ನೇ ಉಪಯೋಗಿಸ್ತೀವಿ, ನಮ್ಮ ಮನೇಲಿ ಎಲ್ರಿಗೂ ಉಪಯೋಗಿಸ್ತೀವಿ. ನನ್ನ ಮಗನಿಗೂ ಸಹ ನಾನು ಅದನ್ನೇ ಉಪಯೋಗಿಸ್ತೀನಿ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು 1 ವರ್ಷ ಮೇಲ್ಪಟ್ಟಿದ್ದ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರೂ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿದೆ. ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ಗೆ, ಶುಗರ್ ಲೆವೆಲ್ಸ್ ಮ್ಯಾನೇಜ್ಮೆಂಟ್ಗೆ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಟ್ರೈ ಮಾಡಿ.
ಚೆಕ್ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ಬೋದು ಅಂತ. ಯಾವುದೇ ಒಂದು ಪ್ರಾಡಕ್ಟ್ನಾಗಲಿ ನೀವು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿದಾಗ ನಿಮಗೆ ಅದ್ರ ಬೆನಿಫಿಟ್ಸ್ ಏನು ಅಂತ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ತುಂಬ ಒಂದು ಉತ್ತಮವಾದ ಬದಲಾವಣೆಗಳನ್ನ ಕಾಣಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.